ನೋಡಿ ಲಾಸ್ಟ್ ಟೈಮು ನಾನು ಇಲ್ಲಿಗೆ ಕಾಂಕ್ರೀಟು ಬೆಡ್ ಹಾಕೋದಕ್ಕೆ ಇದನ್ನು ಏನು ಜಲ್ಲಿ ಬಿಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ವಾ. ಸೊ ಅದ್ರ ರಿಲೇಟೆಡು ಲಾಸ್ಟ್ ಟೈಮು ನಾವು ಜಲ್ಲೆಲ್ಲ ಹಾಕ್ಕೊಂಡಿದ್ವಿ, ಇದನ್ನು ಧ್ವಂಸ ಮಾಡಬೇಕು ಅಂತ ಹೇಳಿದ್ದೆ. ನೋಡಿ ನಾವು ನೀಟಾಗಿ ಎಲ್ಲ ಎಡ್ಜ್ವರೆಗೂ ಮೂಳೆವರೆಗೂ ಇದನ್ನ ಜಲ್ಲಿಗಳನ್ನ ಹಾಕ್ಕೊಂಡು ನೋಡಿ ಈ ಥರ ಟ್ಯಾಕ್ಟ್ರಿಲಿ ನೋಡಿ ನನ್ನ ತಮ್ಮ ಮಾಡ್ತಿದ್ದಾನಲ್ವಾ. ನೋಡಿ ನೀಟಾಗಿ ನೀರು ಕಟ್ಬಿಡ್ಬೇಕು ಒಂದು ಚೆನ್ನಾಗಿ ನೀರು ಕಟ್ಬಿಟ್ಟು ಒಂದು ನೋಡಿ ಈ ಥರ ಹಿಂದಕ್ಕೆ ಮುಂದಕ್ಕೆ ನೋಡಿ ಈ ಥರ ಟ್ಯಾಕ್ಟ್ರನ್ನ ಓಡಾಡಿಸಿದ್ರೆ ನೋಡಿ ಈ ಥರ ನೀಟಾಗಿ ಎಲ್ಲ ಧ್ವಂಸ ಆಗುತ್ತೆ. ನೋಡಿ ಎಲ್ಲ ಮಣ್ಣಿಗೆ ಹೋಗಿ ನಾಟ್ಕೊಂಡೈತೆ. ನೋಡಿ ಅಲ್ಲಾಗ್ತೀವಿ ನೋಡಿ ಅಲ್ಲಿ ನೋಡಿ. ಈ ಥರ ಎಲ್ಲ ನೀಟಾಗಿ ಎಲ್ಲ ಲೆವೆಲ್ ಆಗುತ್ತೆ. ನೋಡಿ ಈ ಥರ ಹಿಂದಕ್ಕೆ ಮುಂದಕ್ಕೆ ಟ್ಯಾಕ್ಟ್ರಿನ ಮಾಡಿದ್ರೆ ನೋಡಿ ಈ ಥರ ನೀಟಾಗಿ ಎಲ್ಲ ಲೆವೆಲ್ ಆಗುತ್ತೆ ನಿಮಗೆ. ಸೊ ಇದಾದಮೇಲೆ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನೋಡಿ ನಿಮ್ಗೆ ಅಲ್ಲಲ್ಲೇ ಅಗ್ಗು ತಗ್ಗು ಕಾಣಿಸುತ್ತಲ್ವಾ. ನೋಡಿ ಗುಂಡಿಗಳು ನೋಡಿ ಇಲ್ಲಿ ಮತ್ತು ತಿರ್ಗಾ ನೋಡಿ ಇಲ್ಲಿ ಮತ್ತು ನೋಡಿ ಇಲ್ಲಿ ಹಗ್ಗಾಗೈತೆ ನೋಡಿ. ಈ ಥರ ಹಗ್ಗಾಗಿರೋ ಕಡೆ ಎಲ್ಲ ನಾವು ಅಲ್ಲಿ ಜಲ್ಲಿ ತಂದು ಮಡಿಕೊಂಡಿದ್ದೀವಿ ಒಂದು ಲೋಡು. ಅಲ್ಲಿಗೆ ಈ ಹಗ್ಗೆಲ್ಲ ನಾವು ಮಂಕ್ರಿನಲ್ಲಿ ನೀಟಾಗಿ ಎತ್ತಾಕೊಂಬಿಟ್ಟು ಇನ್ನೊಂದು ಸತಿ ನೀರು ಕಟ್ಬಿಟ್ಟು ಚೆನ್ನಾಗಿ ಈ ಥರ ಟ್ಯಾಕ್ಟ್ರಿ ಓಡಾಡಿಸ್ಬಿಟ್ಟು ಧ್ವಂಸ ಮಾಡಿಬಿಟ್ರೆ ನಾವು ಸೊ ಇದು ನೀಟಾಗಿ ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಆದಮೇಲೆ ನಾವು ಕಾಂಕ್ರೀಟ್ ಬೆಡ್ನ ಹಾಕೋಬೋದು. ನೋಡಿ ಇಲ್ಲಿ ಇದೆಯಲ್ಲ ಒಂದು ಲೋಡ್ ಜಲ್ಲಿ. ಸೊ ಇದನ್ನು ಎಲ್ಲೆಲ್ಲಿ ಹಗ್ಗೈತೆ ಹಗ್ಗಾಗಿರೋ ಕಡೆ ಎಲ್ಲ ನೀಟಾಗಿ ಅದನ್ನು ಮಾಡ್ಕೊಂಬಿಟ್ರೆ ನಮಗೆ ಹಾಕ್ಕೊಂಡು ಅದನ್ನೆಲ್ಲ ಲೆವೆಲ್ ಮಾಡ್ಕೊಂಬಿಟ್ರೆ ಸೊ ನಮಗೆ ಕ್ಲಿಯರ್ ಆಗುತ್ತೆ. ಸೊ ಆಫ್ಟರು ನಾವು ಇದನ್ನು ಬೆಡ್ ಹಾಕ್ಕೊಳ್ಳೋಕ್ಕೆ ರೆಡಿ ಆಗಿರುತ್ತೆ. ಇದು ಏನು ಇದು ಇದಾಗಿರ್ತೀವಿ ಕಲ್ಲು ಹಾಕಿರ್ತೀವಲ್ಲ ಅದು ನೆಕ್ಸ್ಟು ಬೆಡ್ ಹಾಕೊಳ್ಳೋದಕ್ಕೆ ರೆಡಿ ಇರುತ್ತೆ. ಸೊ ನೋಡಿ ಈ ಥರ ಮಾಡಿಕೊಂಡ್ರೆ ನಾವು ಕಮ್ಮಿ ಖರ್ಚಲ್ಲಿ ಆರಾಮಾಗಿ ಆಗುತ್ತೆ ನಮಗೆ. ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ಹೇಳಿರೋ ಪ್ರಕಾರ ಈ ಥರ ಬಂಡೆ ಮೇಲಿಂದ ಜಲ್ಲಿಗಳೆಲ್ಲ ತಂದ್ಬಿಟ್ಟು ಹಿಂಗೆ ನಾವೇನೇ ಹಿಂಗೆ ಹಾಕ್ಕೊಂಡು ಸೊ ದಪ್ಪದನ್ನೆಲ್ಲ ಪೀಸ್ ಮಾಡಿಕೊಂಡು ಹಿಂಗೆಲ್ಲ ನೀಟಾಗಿ ಅಂಡ್ಕೊಂಡ್ರೆ ನೋಡಿ ಈ ಥರ ನೀಟಾಗಿ ರೆಡಿ ಆಗುತ್ತೆ. ಸೊ ಈ ಥರ ಟ್ಯಾಕ್ಟ್ರಿನಲ್ಲಿ ಲೋ ಬಜೆಟಲ್ಲಿ ಕೂಡ ರೋಲರ್ನೇ ತರಿಸಿ ಮಾಡಬೇಕಂತ ಏನಿಲ್ಲ. ಈ ಥರ ಟ್ಯಾಕ್ಟ್ರು ತರಿಸಿ ಲೋ ಬಜೆಟಲ್ಲಿ ಹಿಂಗೆ ಓಡಾಡಿಸ್ಬಿಟ್ರೆ ನೀಟಾಗಿ ನೋಡಿ ಹಿಂಗೆಲ್ಲ ಧ್ವಂಸ ಆಗುತ್ತೆ. ನೋಡಿ ನೀಟಾಗಿ ಧ್ವಂಸ ಆಗಿದೆ. ಸೊ ಆವಾಗ ಆಫ್ಟರು ನಾವು ಇದಕ್ಕೆ ಬೆಡ್ ಹಾಕೊಳ್ಳೋದಕ್ಕೆ ಇದು ರೆಡಿ ಇದೆ. ಇದಕ್ಕೆ ಮತ್ತು ಬೆಡ್ ಹಾಕೊಳ್ಳೋದಕ್ಕೆ ಎಷ್ಟೆಷ್ಟು ಖರ್ಚು ಬೀಳ್ತು, ನೆಕ್ಸ್ಟು ಆಫ್ಟರು ಗೊಂತು ಕಟ್ಸೋದಕ್ಕೆ ಎಷ್ಟೆಷ್ಟು ಖರ್ಚು ಬೀಳುತ್ತೆ ಅದೆಲ್ಲ ನಾನು ನಿಮಗೆ ನೆಕ್ಸ್ಟು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಇವಾಗ ಇದಿಷ್ಟು ಇದ್ರದ್ದು ಬೆಡ್ ಹಾಕೊಳ್ಳೋದಕ್ಕೆ ಎಲ್ಲ ರೆಡಿ ಆಗಿರೋದಿವಲ್ಲ. ಸೊ ನೀಟಾಗಿ ನೀರು ಹಾಕಿ ಚೆನ್ನಾಗಿ ಕೆಚ್ಚಿದ್ದೀವಿ. ಸೊ ಇದು ಎಲ್ಲ ಧ್ವಂಸ ಮಾಡಿ ರೆಡಿ ಇದೆ. ಇದ್ರದ್ದು ಇನ್ಫಾರ್ಮೇಷನು ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ MS ಫಾರ್ಮರ್ಸ್ ಅಂದ್ಬಿಟ್ಟು. ಫೇಸ್ಬುಕ್ ಪೇಜ್ ಇದೆ, ಇನ್ಸ್ಟಾಗ್ರಾಮ್ ಪೇಜ್ ಇದೆ, ದಯವಿಟ್ಟು ಫಾಲೋ ಮಾಡಿ. ನಿಮಗೆ ಗೊತ್ತಿರೋಷ್ಟು ವಿಚಾರ ನಮ್ಮ ಹತ್ರನೂ ನಮಗೂ ಹೇಳಿ. ನಮ್ಮಲ್ಲಿ ನಾವು ಮಾಡೋ ಕೆಲಸದಲ್ಲಿ ಏನಾದರೂ ತಪ್ಪಾಗಿದ್ದರೆ ಸೊ ಖಂಡಿತ ಸರಿ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್.